ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಈ ಪ್ರಕರಣದ ಆಳ ಅಗಲ ಎಲ್ಲವನ್ನೂ ಕೂಡ ಈಗ ತೆರೆದಿಡುವಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹತ್ವವಾದ ಸಾಕ್ಷಿಯನ್ನ ಕಲೆ ಹಾಕಿದ್ದಾರೆ. ಈ ನಿಗೂಢ ವ್ಯಕ್ತಿಯ ಅಸಲಿ ಬಂಡವಾಳವೂ ಕೂಡ ಬಯಲಾಗಿದೆ, ಆತನ ಮುಖವೂ ಕೂಡ ಬಯಲಾಗಿದೆ. ಅದರ ಜೊತೆಗೆ ಈ ಸುಜಾತಾ ಭಟ್ ವಿಚಾರವೂ ಕೂಡ ಇಲ್ಲಿ ಬಯಲಾಗಿರೋದು. ನೋಡಿ, ಎಸ್ಐಟಿ ಕಚೇರಿಗೆ, ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ, ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ. ತೀವ್ರ ಕುತೂಹಲವನ್ನು ಮೂಡಿಸಿದ ಮೊಹಂತಿ ಅವರ ಭೇಟಿ. ದಿಢೀರಂತೇಳಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ ಅವರು ಬಂದಿದ್ದು ನೋಡ್ತಾ ಇದ್ರೆ ಬಹುಶಃ ಏನೋ ಒಂದು ಹ್ಯಾಪನ್ ಆಗ್ಬಹುದು ಅಂತೇಳಿ ಅನ್ನಿಸ್ತಾ ಇದೆ. ಪ್ರಣವ್ ಮೊಹಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು. ಅವರ ನೇತೃತ್ವದಲ್ಲಿಯೇ ಈ ನಿಗೂಢ ಶವಗಳ ಶೋಧನೆ ಏನಿತ್ತಲ್ಲ ಇದು ನಡೀತಾ ಇತ್ತು. ಇದರ ಅಸಲಿ ಬಂಡವಾಳವನ್ನ ಈಗ ಅವರು ಹೊರಗೆಡವಿದ್ದಾರೆ. ಹೀಗೆಲ್ಲ ಇರುವಾಗ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾರ್ಯಾರಿಗೆ ಉರುಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಪ್ರಕರಣದಲ್ಲಿ ಯಾರ್ಯಾರು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಈ ರೀತಿಯೆಲ್ಲ ಹೈಡ್ರಾಮಾ ಮಾಡಿದ್ರು, ಇದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ತನಿಖೆಯ ನಂತರವೇ ತಿಳಿದು ಬರಬೇಕಾಗಿದೆ. ಎಸ್ಐಟಿ ಅಧಿಕಾರಿಗಳು ಈಗ ಉತ್ಖನನ ಕೆಲಸವನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಎಫ್ಎಸ್ಎಲ್ ನ ರಿಪೋರ್ಟ್ ಬಂದಾದ ನಂತರ, ಫೊರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ಮುಂದೆ ಈಗ ಸಿಕ್ಕಿರುವಂತಹ ಕೆಲವು ಮೂಳೆಗಳ ವಿಚಾರ ಏನು ಅಂತೇಳಿ ಗೊತ್ತಾಗುತ್ತೆ. ಇದರ ನಡುವೆನೆ ಈಗ ಈ ನಿಗೂಢ ವ್ಯಕ್ತಿ ಸೇರಿದಂತೆ ಆತನ ಹಿಂದಿರುವಂತಹ ಜಾಲದ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿದೆ. ಮಹತ್ವವಾದ ಸಾಕ್ಷಿಯನ್ನು ಅವರು ಕಲೆ ಹಾಕಿದ್ದಾರೆ. ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿಂದ ಅವರು ಸಂಪೂರ್ಣವಾದಂತ ಇದರ ಹಿನ್ನೆಲೆ ಮತ್ತೆ ಇದರ ಹಿಂದೆ ಇದ್ದಂತ ಷಡ್ಯಂತ್ರದ ಬಗ್ಗೆ ಮಾಹಿತಿನ ಪಡೆದುಕೊಂಡಿದ್ದಾರೆ. ಇದರ ನಡುವೆ ಈಗ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ ಅವರು ಆಗಮಿಸಿರೋದು ನೋಡ್ತಾ ಇದ್ರೆ ಬಹುಶಃ ಮೇಜರ್ ಮಾಹಿತಿ ಅಥವಾ ಅಪ್ಡೇಟ್ ಏನೋ ಲಭ್ಯ ಆಗಿದೆ ಅಂತ ಅನ್ಸುತ್ತೆ. ಈ ಕಾರಣದಿಂದ ಪ್ರಣವ್ ಮೊಹಂತಿ ಅವರು ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಮುಂದಿನ ಹಂತದಲ್ಲಿ ಇದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಈ ಪ್ರಕರಣ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶದಲ್ಲಿರುವಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ಧರ್ಮಸ್ಥಳದ ಮೇಲೆ ಆಗಿರುವಂತ ಇದೊಂದು ಷಡ್ಯಂತ್ರದ ಕುರಿತಾಗಿ ಭಾರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದರ ನಡುವೆ ತನಿಖೆಯೂ ಕೂಡ ಪ್ರಗತಿಯಲ್ಲಿದೆ. ಹೀಗಿರುವಾಗಲೇ ಪ್ರಣವ್ ಮೊಹಂತಿ ಎಸ್ಐಟಿ ಮುಖ್ಯಸ್ಥರು ಈಗ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಈ ಪ್ರಕರಣದ ಆಳ ಅಗಲ ಎಲ್ಲವನ್ನೂ ಕೂಡ ಈಗ ತೆರೆದಿಡುವಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹತ್ವವಾದ ಸಾಕ್ಷಿಯನ್ನ ಕಲೆ ಹಾಕಿದ್ದಾರೆ. ಈ ನಿಗೂಢ ವ್ಯಕ್ತಿಯ ಅಸಲಿ ಬಂಡವಾಳವೂ ಕೂಡ ಬಯಲಾಗಿದೆ, ಆತನ ಮುಖವೂ ಕೂಡ ಬಯಲಾಗಿದೆ. ಅದರ ಜೊತೆಗೆ ಈ ಸುಜಾತಾ ಭಟ್ ವಿಚಾರವೂ ಕೂಡ ಇಲ್ಲಿ ಬಯಲಾಗಿರೋದು. ನೋಡಿ, ಎಸ್ಐಟಿ ಕಚೇರಿಗೆ, ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ, ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ. ತೀವ್ರ ಕುತೂಹಲವನ್ನು ಮೂಡಿಸಿದ ಮೊಹಂತಿ ಅವರ ಭೇಟಿ. ದಿಢೀರಂತೇಳಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ ಅವರು ಬಂದಿದ್ದು ನೋಡ್ತಾ ಇದ್ರೆ ಬಹುಶಃ ಏನೋ ಒಂದು ಹ್ಯಾಪನ್ ಆಗಬಹುದು ಅಂತೇಳಿ ಅನ್ನಿಸ್ತಾ ಇದೆ. ಪ್ರಣವ್ ಮೊಹಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು. ಅವರ ನೇತೃತ್ವದಲ್ಲಿಯೇ ಈ ನಿಗೂಢ ಶವಗಳ ಶೋಧನೆ ಏನಿತ್ತಲ್ಲ ಇದು ನಡೀತಾ ಇತ್ತು. ಇದರ ಅಸಲಿ ಬಂಡವಾಳವನ್ನ ಈಗ ಅವರು ಹೊರಗೆಡವಿದ್ದಾರೆ. ಹೀಗೆಲ್ಲ ಇರುವಾಗ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾರ್ಯಾರಿಗೆ ಉರುಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಪ್ರಕರಣದಲ್ಲಿ ಯಾರ್ಯಾರು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಈ ರೀತಿಯೆಲ್ಲ ಹೈಡ್ರಾಮಾ ಮಾಡಿದ್ರು, ಇದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ತನಿಖೆಯ ನಂತರವೇ ತಿಳಿದು ಬರಬೇಕಾಗಿದೆ. ಎಸ್ಐಟಿ ಅಧಿಕಾರಿಗಳು ಈಗ ಉತ್ಖನನ ಕೆಲಸವನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಎಫ್ಎಸ್ಎಲ್ ನ ರಿಪೋರ್ಟ್ ಬಂದಾದ ನಂತರ, ಫೊರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ಮುಂದೆ ಈಗ ಸಿಕ್ಕಿರುವಂತಹ ಕೆಲವು ಮೂಳೆಗಳ ವಿಚಾರ ಏನು ಅಂತೇಳಿ ಗೊತ್ತಾಗುತ್ತೆ. ಇದರ ನಡುವೆನೆ ಈಗ ಈ ನಿಗೂಢ ವ್ಯಕ್ತಿ ಸೇರಿದಂತೆ ಆತನ ಹಿಂದಿರುವಂತಹ ಜಾಲದ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿದೆ. ಮಹತ್ವವಾದ ಸಾಕ್ಷಿಯನ್ನು ಅವರು ಕಲೆ ಹಾಕಿದ್ದಾರೆ. ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿಂದ ಅವರು ಸಂಪೂರ್ಣವಾದಂತ ಇದರ ಹಿನ್ನೆಲೆ
ಮತ್ತೆ ಇದರ ಹಿಂದೆ ಇದ್ದಂತ ಷಡ್ಯಂತ್ರದ ಬಗ್ಗೆ ಮಾಹಿತಿನ ಪಡೆದುಕೊಂಡಿದ್ದಾರೆ. ಇದರ ನಡುವೆ ಈಗ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ ಅವರು ಆಗಮಿಸಿರೋದು ನೋಡ್ತಾ ಇದ್ರೆ ಬಹುಶಃ ಮೇಜರ್ ಮಾಹಿತಿ ಅಥವಾ ಅಪ್ಡೇಟ್ ಏನೋ ಲಭ್ಯ ಆಗಿದೆ ಅಂತ ಅನ್ಸುತ್ತೆ. ಈ ಕಾರಣದಿಂದ ಪ್ರಣವ್ ಮೊಹಂತಿ ಅವರು ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಮುಂದಿನ ಹಂತದಲ್ಲಿ ಇದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಈ ಪ್ರಕರಣ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶದಲ್ಲಿರುವಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ಧರ್ಮಸ್ಥಳದ ಮೇಲೆ ಆಗಿರುವಂತ ಇದೊಂದು ಷಡ್ಯಂತ್ರದ ಕುರಿತಾಗಿ ಭಾರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದರ ನಡುವೆ ತನಿಖೆಯೂ ಕೂಡ ಪ್ರಗತಿಯಲ್ಲಿದೆ. ಹೀಗಿರುವಾಗಲೇ ಪ್ರಣವ್ ಮೊಹಂತಿ ಎಸ್ಐಟಿ ಮುಖ್ಯಸ್ಥರು ಈಗ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಈ ಪ್ರಕರಣದ ಆಳ ಅಗಲ ಎಲ್ಲವನ್ನೂ ಕೂಡ ಈಗ ತೆರೆದಿಡುವಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹತ್ವವಾದ ಸಾಕ್ಷಿಯನ್ನ ಕಲೆ ಹಾಕಿದ್ದಾರೆ. ಈ ನಿಗೂಢ ವ್ಯಕ್ತಿಯ ಅಸಲಿ ಬಂಡವಾಳವೂ ಕೂಡ ಬಯಲಾಗಿದೆ, ಆತನ ಮುಖವೂ ಕೂಡ ಬಯಲಾಗಿದೆ. ಅದರ ಜೊತೆಗೆ ಈ ಸುಜಾತಾ ಭಟ್ ವಿಚಾರವೂ ಕೂಡ ಇಲ್ಲಿ ಬಯಲಾಗಿರೋದು ನೋಡಿ. ಎಸ್ಐಟಿ ಕಚೇರಿಗೆ, ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ, ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಆಗಮಿಸಿದ್ದಾರೆ. ತೀವ್ರ ಕುತೂಹಲವನ್ನು ಮೂಡಿಸಿದ ಮೊಹಂತಿ ಅವರ ಭೇಟಿ ದಿಢೀರಂತೇಳಿ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ ಅವರು ಬಂದಿದ್ದು ನೋಡ್ತಾ ಇದ್ರೆ ಬಹುಶಃ ಏನೋ ಒಂದು ಹ್ಯಾಪನ್ ಆಗಬಹುದು ಅಂತೇಳಿ ಅನ್ನಿಸ್ತಾ ಇದೆ. ಪ್ರಣವ್ ಮೊಹಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು. ಅವರ ನೇತೃತ್ವದಲ್ಲಿಯೇ ಈ ನಿಗೂಢ ಶವಗಳ ಶೋಧನೆ ಏನಿತ್ತಲ್ಲ ಇದು ನಡೀತಾ ಇತ್ತು. ಇದರ ಅಸಲಿ ಬಂಡವಾಳವನ್ನ ಈಗ ಅವರು ಹೊರಗೆಡವಿದ್ದಾರೆ. ಹೀಗೆಲ್ಲ ಇರುವಾಗ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾರ್ಯಾರಿಗೆ ಉರುಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಪ್ರಕರಣದಲ್ಲಿ ಯಾರ್ಯಾರು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ತರೋದಕ್ಕೆ ಈ ರೀತಿಯೆಲ್ಲ ಹೈಡ್ರಾಮಾ ಮಾಡಿದ್ರು, ಇದೆಲ್ಲವೂ ಕೂಡ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ತನಿಖೆಯ ನಂತರವೇ ತಿಳಿದು ಬರಬೇಕಾಗಿದೆ. ಎಸ್ಐಟಿ ಅಧಿಕಾರಿಗಳು ಈಗ ಉತ್ಖನನ ಕೆಲಸವನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಎಫ್ಎಸ್ಎಲ್ನ ರಿಪೋರ್ಟ್ ಬಂದಾದ ನಂತರ, ಫೊರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ಮುಂದೆ ಈಗ ಸಿಕ್ಕಿರುವಂತಹ ಕೆಲವು ಮೂಳೆಗಳ ವಿಚಾರ ಏನು ಅಂತೇಳಿ ಗೊತ್ತಾಗುತ್ತೆ. ಇದರ ನಡುವೆನೆ ಈಗ ಈ ನಿಗೂಢ ವ್ಯಕ್ತಿ ಸೇರಿದಂತೆ ಆತನ ಹಿಂದಿರುವಂತಹ ಜಾಲದ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯ ಆಗಿದೆ. ಮಹತ್ವವಾದ ಸಾಕ್ಷಿಯನ್ನು ಅವರು ಕಲೆ ಹಾಕಿದ್ದಾರೆ. ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿಂದ ಅವರು ಸಂಪೂರ್ಣವಾದಂತ ಇದರ ಹಿನ್ನೆಲೆ ಮತ್ತೆ ಇದರ ಹಿಂದೆ ಇದ್ದಂತ ಷಡ್ಯಂತ್ರದ ಬಗ್ಗೆ ಮಾಹಿತಿನ ಪಡೆದುಕೊಂಡಿದ್ದಾರೆ. ಇದರ ನಡುವೆ ಈಗ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಂತಿ ಅವರು ಆಗಮಿಸಿರೋದು ನೋಡ್ತಾ ಇದ್ರೆ ಬಹುಶಃ ಮೇಜರ್ ಮಾಹಿತಿ ಅಥವಾ ಅಪ್ಡೇಟ್ ಏನೋ ಲಭ್ಯ ಆಗಿದೆ ಅಂತ ಅನ್ಸುತ್ತೆ. ಈ ಕಾರಣದಿಂದ ಪ್ರಣವ್ ಮೊಹಂತಿ ಅವರು ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಮುಂದಿನ ಹಂತದಲ್ಲಿ ಇದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಈ ಪ್ರಕರಣ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಇಡೀ ರಾಜ್ಯ ಮಾತ್ರ ಅಲ್ಲ, ದೇಶ ವಿದೇಶದಲ್ಲಿರುವಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರು ಧರ್ಮಸ್ಥಳದ ಮೇಲೆ ಆಗಿರುವಂತ ಇದೊಂದು ಷಡ್ಯಂತ್ರದ ಕುರಿತಾಗಿ ಭಾರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇದರ ನಡುವೆ ತನಿಖೆಯೂ ಕೂಡ ಪ್ರಗತಿಯಲ್ಲಿದೆ. ಹೀಗಿರುವಾಗಲೇ ಪ್ರಣವ್ ಮೊಹಂತಿ ಎಸ್ಐಟಿ ಮುಖ್ಯಸ್ಥರು ಈಗ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. चोर चोर थे तो जैसे